Audio Jungle. Audio Jungle. श्री गुरु बसवलिंगाय नमः। ओम श्री गुरु बसवलिंगाय नमः। विश्वगुरु ಬಸವಣ್ಣನವರಿಗೆ ಎಲ್ಲ ರಾಷ್ಟ್ರೀಯ ಬಸವ ಕಾರ್ಯಕರ್ತರು ಜೋರಾಗಿ ಜಯಘೋಷ ಹಾಕಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ವಿಶ್ವಗುರು ಬಸವಣ್ಣನವರಿಗೆ, ಜಗಜ್ಯೋತಿ ಬಸವಣ್ಣನವರಿಗೆ, ಜಗಜ್ಯೋತಿ ಬಸವಣ್ಣನವರಿಗೆ, ಸಂಸ್ಕೃತ ನಾಯಕ ವಿಶ್ವಗುರು ಬಸವಣ್ಣನವರಿಗೆ, ಪೂಜ್ಯ ಸದ್ಗುರು ಬಸವಪ್ರಭು ಸ್ವಾಮೀಜಿಯವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರಿಗೆ, ಪೂಜ್ಯ ಮಾತಾಜಿಯವರ ಸತ್ಸಂಕಲ್ಪಕ್ಕೆ, ಪೂಜ್ಯ ಮಾತಾಜಿಯವರ ಸತ್ಯ ಸಂಕಲ್ಪಕ್ಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕರುಣಾ ಸಿಂಧು ಭಜಕರಣ ಬಂಧು ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು, ಶ್ರೀ ಗುರು ಬಸವ ರಕ್ಷಿಸು, ಶ್ರೀ ಗುರು ಬಸವ. ಜೈ ಗುರು ಬಸವೇಶ್ವರ महादेव, विश्व गुरु बसवेश्वर महात्मा की जय, सकल शरण संतों की जय. शरणो शरणार्थी, शरणो शरणार्थी. क्षेत्रದಲ್ಲಿ ನರನಾಮ ಸಂವತ್ಸರದೋ ಶ್ರವಣ ಶುದ್ಧ ಪಂಚಮಿಯಲ್ಲೂ ಪರಮಾತ್ಮನ ಅಣತೆ ಪಡೆದು ಉರಿಗೊಂಡ ಕರ್ಪೂರಗಳು ದೇವನಲ್ಲಿ ಬಯಲಾದ ಬಸವ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ ಭಕ್ತಿಯ ಭೂಮಿಯೋಳು ಬೆಳೆಕಂದ್ರಾಣಿವಿನ ಮಾಮರದು ಸೃಷ್ಟಿಗೊಡೆಯ ಲಿಂಗದೇವ ದಿವ್ಯ ಕಾರುಣ್ಯವನ್ನು ಪಡೆದು ನಿಷ್ಪತ್ತಿ ಹಣ್ಣಾಗಿ ದೇವನೊಡನೆ ಬೆರೆತಿವ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ. ಇಷ್ಟಲಿಂಗವ ಕಾಣಿತ್ತ ಪರಮ ಗುರು ಶ್ರೇಷ್ಠ ಪದದರ್ಶಕನು ಲಿಂಗಾಯತ ಧರ್ಮಗೀತ ಮಂಗಳಾಂಗ ಮಂತ್ರಪುರುಷ ಅಂಗಮನದ ಗುಣಗಳರಿದು ಸರ್ವಾಂಗಲಿಂಗಿಯಾದ ಬಸವ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ. ಶ್ರೀ ಗುರು ಬಸವಣ್ಣಗೆ ಶರಣಾಗುತ್ತ ಲಿಂಗದೇವನ ನಂಬಿ ಶರಣಗಣಗೆ ಶರಣಾಗಿ ಕರುಣಾ ಪ್ರಸಾದ ಪಡೆದು ಗಣಪದವಿಯ ಹೊಂದಿ ಹೇಗೆ ನಲಿದಾಡಲು ಬಸವ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ. ಬೃಂದ ಕುಸುಮದ ಮಾಡುವ ಹೇರುವ ತೆರನೆ ಲಿಂಗದ ಆನಂದವ ಅಂಗಮನ ಕರ್ಣಾದಿ ಗುಣಗಳ ಲಿಂಗ ಭಾವ ವಿನಾಶ ಮಾಡಿ ಲಿಂಗದೇವ ಶ್ರೀ ಸತ್ಯ ಆನಂದನ ಮೇಲೆ ತಂದ ಬಸವ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣಬಂಧುಗಳೇ, ಐತಿಹಾಸಿಕ ಸಾಂಸ್ಕೃತಿಕ ನಗರಿ ಮಹಾರಾಷ್ಟ್ರದ ಹಾಗೂ ಶೈಕ್ಷಣಿಕ ನಗರಿಯಾಗಿರುವ ಪೂನಾದಲ್ಲಿ 893ನೇ ಬಸವ ಜಯಂತಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ, ಭಾವಪೂರ್ಣವಾಗಿ, ಭಕ್ತಿ ಪ್ರಧಾನವಾಗಿ ರಾಷ್ಟ್ರೀಯ ಬಸವಗಳ ಇಲ್ಲಿ ಜಯಂತಿಯೋತ್ಸವನ ಹಮ್ಮಿಕೊಂಡಿದೆ. ಗುರು ಬಸವಣ್ಣನವರ ಜಯಂತ್ಯೋತ್ಸವ ಕೇವಲ ಭಾವಚಿತ್ರದ ಭಾವನೆಗಳಿಗಷ್ಟೇ ಸೀಮಿತವಾಗದೆ ಬಸವಣ್ಣನವರ ಆದರ್ಶ ತತ್ವಗಳು ನಮ್ಮ ಭಾವದೊಳಗಡೆ ಪ್ರವೇಶ ಮಾಡಿ ನಮ್ಮೆಲ್ಲರಿಗೂ ಭಕ್ತಿ, ಧರ್ಮ, ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕವಾಗಿ ನಡೆ, ನುಡಿ, ಆಚಾರದೊಂದಿಗೆ ನಮ್ಮನ್ನು ಮುನ್ನಡೆಸಲಿಕ್ಕೆ ಈ ದಿನ ನಾವು ಪ್ರೇರಣೆಗೊಳ್ತಕ್ಕಂಥ ಒಂದು ಪವಿತ್ರವಾಗಿರುವ ದಿನ, ಇನ್ಸ್ಪೈರ್ ಆಗಿರ್ತಕ್ಕಂಥ ಒಂದು ದಿನ. ಹಾಗಾಗಿ ನಾವೆಲ್ಲ ಮೊದಲಿಗೆ ಧರ್ಮಗುರು ಬಸವಣ್ಣನವರನ್ನು ಸ್ತುತಿಸುವಂಥ, ಜಗದೊಡೆಯ ಪರಮಾತ್ಮನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡತಕ್ಕಂಥ ಒಂದು ಸುದಿನ ಇವತ್ತು ನಮಗೆ ಸಿಕ್ಕಿದೆ. ಸಮುದಾಯದವರೆಲ್ಲರೂ ನಾವೆಲ್ಲ ಸೇರಿಕೊಂಡು ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಪ್ರಾರ್ಥನೆ ಪ್ರತಿಯೊಂದು ಧರ್ಮದ ಜೀವಾಳವಾಗಿದೆ. ಪ್ರತಿಯೊಂದು ಧರ್ಮಗಳು ಪ್ರಾರ್ಥನೆಯೊಂದಿಗೆ ತಮ್ಮ ಇಡೀ ಸಮುದಾಯವನ್ನು ಮುನ್ನಡೆಸ್ತಾ ಇದ್ದಾವೆ. ಹಾಗಾಗಿ ಬಸವ ತತ್ವದ ನಿಜಾಚರಣೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ತಾವೆಲ್ಲರೂ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಪ್ರಾರ್ಥನೆಯಲ್ಲಿ ಭಾಗಿಯಾಗಬೇಕು. ದಯವಿಟ್ಟು ತಾಯಿಯಂದಿರು ಮತ್ತು ಶರಣಿಯರು ಯಾರು ಮಾತಾಡಬೇಡಿ. ನಾವು ಒಂದು 5 ನಿಮಿಷಗಳ ಕಾಲ ಪ್ರಾರ್ಥನೆಯಲ್ಲಿ ಭಾಗಿಯಾಗೋದ್ರಿಂದ ಈ ದಿನ ನಮ್ಮ ಒಂದು ಜೀವನಕ್ಕೆ ಸಾರ್ಥಕ ಅನಿಸ್ತದೆ. ಈ ಒಂದು ಸಾರ್ಥಕವಾಗಿರ್ತಕ್ಕಂಥ ಒಂದು ಬದುಕು ನಮ್ಮದಾಗಬೇಕಂತಂದರೆ ಆ ಪರಮಾತ್ಮನ ಒಂದು ಕರುಣೆಗೆ ನಾವು ಪಾತ್ರರಾಗಬೇಕು. ದಯವಿಟ್ಟು ಎಲ್ಲರೂ ಎಡಗೈ ಮೇಲೆ ಬಲಗೈಯನ್ನು ಇಟ್ಕೊಂಡು ಹೆಬ್ಬೆರಳನ್ನು ಜೋಡಿಸಿಕೊಂಡು ಕಣ್ಣುಗಳನ್ನು ಸಾವಧಾನವಾಗಿ ಮುಚ್ಚಿಕೊಂಡು ಪ್ರಾರ್ಥನೆಯಲ್ಲಿ ಭಾಗಿಯಾಗಬೇಕು. ಯಾರೂ ಮಾತಾಡಬೇಡ್ರಿ. ನಾವು ಗುರು ಬಸವಣ್ಣನವರ ಒಂದು ಆತ್ಮಕ್ಕೆ ಪ್ರೀತಿಯ ಒಂದು ಕೊಡುಗೆ ಏನಾದರೂ ಕೊಡೋದಿತ್ತು ಜಯಂತ್ಯೋತ್ಸವ ಮುಖಾಂತರವಾಗಿ ಅಂತಂದರೆ ಎಲ್ಲರೂ ಒಕ್ಕೋರಲಿಂದ ಪ್ರಾರ್ಥನೆಯನ್ನು ನಾನು ಹೇಳ್ಕೊಟ್ಟಂಗೆ ಅನ್ನಬೇಕು ಅಂತ ನಮ್ಮೆಲ್ಲರಿಗೂ ಅತ್ಯಂತ ವಿನಯಿತ ಭಾವದಿಂದ ನಮಗೆ ಹೇಳ್ಕೊಳ್ತಾ ಈಗ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಯಾವ ರೀತಿ ಕುಳಿತುಕೊಂಡಿದ್ದಾರೆ ಅವರು ಎಡಗೈ ಮೇಲೆ ಬಲಗೈಯನ್ನು ಇಟ್ಕೊಂಡು ಹೆಬ್ಬೆರಳನ್ನು ಜೋಡಿಸ್ಕೊಂಡು ನೇರವಾಗಿ ಹಾಗೆ ತಾವೆಲ್ಲರೂ ಕುಳಿತುಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಈಗ ಪ್ರಾರ್ಥನೆ. ಎರಡು ಬಾರಿ ಓಂಕಾರವನ್ನು ಮಾಡಿ. प्रकृति सौम्यनो
ಕಮಲಿಂಗದೇವರು ಇವನಾರವ 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 ಎಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ಲಿಂಗದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಬಸವ ಗುರುವಿನ ತತ್ವ ಲೋಕದಿ ಹಬ್ಬಲಿ ಮನುಜ ಕಲ್ಪಿತ ಜಾತಿಯರೆ ತೊಲಗಿ ಹೋಗಲಿ ವಿಶ್ವ ಮಾನವ ಪ್ರೀತಿ ಹೊರಲಾಗಿ ಹರಿಯಲಿ ಸೃಷ್ಟಿಕರ್ತನ ಕರುಣೆಯಮ್ಮ ಕಾಪಾಡಲಿ ಶ್ರೀ ಗುರು ಬಸವಂಗ ಶರಣಾಗಿ ಹೇ ಲಿಂಗದೇವನಿಗೆ ಶರಣಾಗಿ ಹೇ ಪ್ರಸಾದ ಸ್ವೀಕರಿಸಿ ಹೇ ಪದವಿಯನ್ನು ನಾವಂದಿ ಹೇ ಪದವಿಯನ್ನು ನಾವಂದಿ ಹೇ ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕ್ಕೂ ಕಾರಣಕರ್ತ ಜಗವನ್ನು ರಚಿಸಿದ ತಂದೆಯು ನೀನು ಸ್ವಗಜಿಂಪಾಲಿಪ ತಾಯಿಯು ನೀನು ದುರಿತ ಸಂಕುಲ ಮುಸುಕುತ ಬರಲು ಪಾರು ಮಾಡುವ ಕರುಣೆಯು ನೀನು ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕ್ಕೂ ಕಾರಣಕರ್ತ ವಿಘ್ನ ನಿವಾರಕ ಶಕ್ತಿಯು ನೀನೇ ಬುದ್ಧಿ ಪ್ರದಾಯಕ ದೇವನು ನೀನೇ ವಿದ್ಯಾ ಸಂಪದ ಶಾಂತಿ ಸೌಖ್ಯಗಳ ಮಹಾದಾತನು ನೀನೇ ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕ್ಕೂ ಕಾರಣಕರ್ತ ವೇದಾಂತಿಗಳು ಪರಬ್ರಹ್ಮನೆಂಬರು ಆಗಮಿಕರು ಪರಶಿವನೆಂಬರು ಅಲ್ಲಾಹ ಯೆಹೋವ ಸುಪ್ರೀಂ ಗಾಡ್
ಮಿತ್ರ ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕ್ಕೂ ಕಾರಣಕರ್ತ ನೀನೇ ಸರ್ವಕ್ಕೂ ಕಾರಣಕರ್ತ ಮರವಿನ ತಿಮಿರದೆ ಮನವು ಮೊಲಗುತ್ತ ಮರಳಿನ ತಿಮಿರದಿ ಮನವು ಮೊಳಗುತ್ತ ಮುಂದಡೆಯಿಡದೆ ಬಳಲುತ್ತಿರೆ ಮುಂದಡೆಯಿಡದೆ ಬಳಲುತ್ತಿರೆ ಅರಿವಿನ ಬೆಳಕನ್ನು ಪಥದಲ್ಲಿ ಚೆಲ್ಲುತ್ತಾ ಅರಿವಿನ ಬೆಳಕನ್ನು ಪಥದಲ್ಲಿ ಚೆಲ್ಲುತ್ತ ಮುಂದಡೆ ಇಡಿಸುವ ಗುರು ನೀನು ಮುಂದಡೆಯಿರಿಸುವ ಗುರು ನೀನು ಹೇ ಪರಮಾತ್ಮ ಲೋಕದ ಮಿತ್ರ ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕ್ಕೂ ಕಾರಣಕರ್ತ ನೀನೇ ಸರ್ವಕ್ಕೂ ಕಾರಣಕರ್ತ ಅಂದಿನ ಅನ್ನವ ನೀಡುವ ನೀನು ಅಂದಿನ ಅನ್ನವ ನೀಡುವ ನೀನು ಬಂಧನ ಹರಿಸುವ ಪವಹರ ಬಾನು ಬಂಧನ ಹರಿಸುವ ಭವಹರ ಭಾನು ಬಾಳಲಿ ನಡೆಯಲು ಆತ್ಮ ಬಲವ ಬಾಳಲಿ ನಡೆಯಲು ಆತ್ಮಬಲವ ನೀಡುವ ಮಂಗಲ ಶಕ್ತಿಯು ನೀನು ನೀಡುವ ಮಂಗಲ ಶಕ್ತಿಯು ನೀನು ಹೇ ಪರಮಾತ್ಮ ಲೋಕದ ಮಿತ್ರ ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕ್ಕೂ ಕಾರಣಕರ್ತ ನೀನೇ ಸರ್ವಕ್ಕೂ ಕಾರಣಕರ್ತ ನಿನ್ನನ್ನಲ್ಲದೆ ಯಾರನ್ನು ಬೇಡೆನು ನಿನ್ನನ್ನಲ್ಲದೆ ಯಾರನ್ನು ಬೇಡೆನು ಬನ್ನವ ಕಳೆಯುವ ಚಿನ್ಮಯನೇ ಬನ್ನವ ಕಳೆಯುವ ಚಿನ್ಮಯನೇ ಯಮ್ಮಯ ಜೀವನ ಸರ್ವ ಸಂಪದನೇ ಯಮ್ಮಯ ಜೀವನ ಸರ್ವ ಸಂಪದನೆ ಬೆಳಗಲು ಕರುಣಿಸು ಸಚ್ಚಿದಾನಂದ ಬೆಳಗಲು ಕರುಣಿಸು ಸಚ್ಚಿದಾನಂದ ಬೆಳಗಲು ಕರುಣಿಸು ಸಚ್ಚಿದಾನಂದ ಬೆಳಗಲು ಕರುಣಿಸು ಸಚ್ಚಿದಾನಂದ ಹೇ ಪರಮಾತ್ಮ ಲೋಕದ ಮಿತ್ರ ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕ್ಕೂ ಕಾರಣಕರ್ತ ನೀನೇ ಸರ್ವಕ್ಕೂ ಕಾರಣಕರ್ತ ನೀನೇ ಸರ್ವಕ್ಕೂ ಕಾರಣಕರ್ತ ನೀನೇ ಸರ್ವಕ್ಕೂ ಕಾರಣಕರ್ತ ನಮಃ. ವಿಶ್ವಗುರು ಧರ್ಮಪಿತ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಪ್ರವಚನ ಪಿತಾಮಹರಾದಂಥ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು ಹಾಗೂ ಪ್ರಪ್ರಥಮ ಮಹಿಳಾ ಜಗದ್ಗುರುವಾದಂಥ ಪೂಜ್ಯ ಮಾತೆ ಮಾದೇವಿ ತಾಯಿಯವರನ್ನು ಇನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ 893ನೆಯ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶರಣ ಬಸವಪ್ರಭು ಸದ್ಗುರು ಬಸವಪ್ರಭು ಸ್ವಾಮೀಜಿಯವರಿಗೂ ಸ್ವಾಮೀಜಿಯವರ ಅಡಿದಾವರಗಳಲ್ಲಿ ಬರಗುಂಟು ಇವತ್ತಿನ ಕಾರ್ಯಕ್ರಮದ ಮುಖ್ಯ ವ್ಯಾಖ್ಯಾತರಾಗಿ ಆಗಮಿಸಿರುವಂಥ ಸತೀಶ್ ಕುಂದಾಳೆ ಶರಣರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಬಸವ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದ ಹಾಗೂ ಸಂತ ಸಾಯಿ ಸ್ಕೂಲ್ನ ಪ್ರಾಂಶುಪಾಲರಾದ ಶರಣರಾದ ಶಿವಲಿಂಗ ಧವಳೇಶ್ವರ ಸರ್ ಅವರಿಗೂ ನಮ್ಮ ರಾಷ್ಟ್ರೀಯ ಬಸವದಳದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ತರಹ ಸಿದ್ಧಾರೂಢ ಆಧ್ಯಾತ್ಮಿಕ ಸಮಿತಿ ಅಧ್ಯಕ್ಷರಾದ ಶರಣ ಅಮರನಾಥ್ ಮಾನ ಅವರಿಗೂ ನಮ್ಮ ರಾಷ್ಟ್ರೀಯ ಬಸವದಳದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ತರಹ ಉದ್ಯೋಜಕರಾದಂಥ ಶಿವಕುಮಾರ್ ಆಗ್ರೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ರಾಷ್ಟ್ರೀಯ ಬಸವದಳ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ
ಪುಣೆಯ ನಾನಾ ಭಾಗದಿಂದ ಬಂದಿರತಕ್ಕಂಥ ಮಾಂತ್ರಿ, ಕೋತ್ರೂಳು, ಆಮೇಲೆ ವಡಗಾವ್ನಿಂದ ಎಲ್ಲ ಇದರಿಂದ ಬಂದಿರತಕ್ಕಂಥ ನಮ್ಮೆಲ್ಲ ಶರಣರಿಗೂ ರಾಷ್ಟ್ರೀಯ ಬಸವದಳದ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಸುಮಾರು ಇನ್ನೊಬ್ಬರು ನನ್ನ ಮರೆತಿನಿಸೋರಿ, ನಮ್ಮ ವೀರಶೈವ ಲಿಂಗಾಯತ ಮಹಾರಾಷ್ಟ್ರ ವೀರಶೈವ ಲಿಂಗಾಯತ ಮಹಾಸಭಾದ ಸೆಕ್ರೆಟರಿಗಳಾದಂಥ ಶರಣ ಚಂದ್ರಶೇಖರ್ ಹೊನ್ರಾವ್ ಶರಣರಿಗೂ ನಮ್ಮ ರಾಷ್ಟ್ರೀಯ ಬಸವದಳದ ಪರವಾಗಿ स्वागतವನ್ನು ಕೋರುತ್ತೇನೆ. त्यांना बहुतेक कन्नडमध्ये समजत नाही, पण मी मराठीमध्ये थोडासा बोलतो. त्यांनाही पण आमच्या राष्ट्रीय बसवदळतर्फे स्वागत ಶರಣಾರ್ಥಿ. ಈಗ ಕಳೆದ 30 ವರ್ಷಗಳಿಂದ ನಮ್ಮ ರಾಷ್ಟ್ರೀಯ ಬಸವದಳ ಇಲ್ಲಿ ಬಸವ ಜಯಂತಿ ಉತ್ಸವ ಹಾಗೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ನಾವು ಪ್ರತಿ ವಾರದ ಪ್ರಾರ್ಥನೆ ಅದು ಸಹಿತ ನಾವು ಕೊರೋನಾಕ್ಕಿಂತ ಮೊದಲ ನಾವು ಪ್ರತಿ ವಾರದ ಪ್ರಾರ್ಥನೆಯನ್ನು ಸಂಕಲ್ಪ ಘೋಷಿ ಸೊಸೈಟಿಯಲ್ಲಿ ಒಂದು ಮನೆ ಖರೀದಿ ಮಾಡಿ ಅಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈಗ ಕರೋನಾ ನಂತರ ಅದು ಮನೆ ಬಿಡಬೇಕಾಗಂತ ನಮ್ಗೆ ಅದಕ್ಕಂತ ನಾವು ಎಲ್ಲೂ ಇನ್ನೂ ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮಲ್ಲಿ ನಮ್ಗೆ ಯಾವುದೂ ಜಾಗ ಸಿಗಲಿಲ್ಲ. ಹಾಗಾಗಿ ಈಗ ಬಸವ ಮಂಟಪ ಒಂದು ಮಾಡ್ಬೇಕನ್ನೋದು ಒಂದು ಸಂಕಲ್ಪವನ್ನು ನಮ್ಮ ರಾಷ್ಟ್ರೀಯ ಬಸವದಳವರು ಎಲ್ಲರೂ ಹೊತ್ತೀವಿ. ಒಂದೆರಡು ವರ್ಷದಲ್ಲಿ ಅವರ ಬಸವದ ಮಂಟಪವನ್ನು ನಾವು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ಬೇಕಂತ ನಾವು ಸಂಕಲ್ಪವನ್ನು ಕೊಟ್ಟಿದ್ದೇವೆ. ತಾವೆಲ್ಲರೂ ಕೂಡ ಅದೇ ರೀತಿಯಲ್ಲಿ ಎಲ್ಲರೂ ಸಹಕಾರ ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳ್ತೀನಿ. ಆಯಿತು, ನಾನು ಸ್ವಾಗತ ಭಾಷಣ ಮಾಡಿದೆ. ಜೈ ಗುರು ಬಸವೇಶ. ನಡೆಸಿಕೊಟ್ಟಂತಹ ಶರಣ ಶ್ರೀ ಸತೀಶ್ ಕುಮಾರ್ ಪಾಟೀಲ್ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈಗ ಧ್ವಜಾರೋಹಣ ಕಾರ್ಯಕ್ರಮವನ್ನು ಶರಣರಾದ ಶಿವಕುಮಾರ್ ಅಗ್ರೇಸರ್ ಅವರು ಧ್ವಜಾರೋಹಣ ನಡೆಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿ. ಶರಣರಾದ ಶಿವಕುಮಾರ್ ಅಗ್ರೆ. ದಯವಿಟ್ಟು ಎಲ್ಲರೂ ಎದುರು ನಿಂತ್ಕೊಂಡು ಧ್ವಜಾರೋಹಣ ಆಗ್ತಾ ಇದೆ. ಆಮೇಲೆ ಧ್ವಜಗೀತೆಯನ್ನು ಆಡ್ತಾರೆ ಸ್ವಾಮೀಜಿಯವ್ರ ಮೂಲಕ. ನಂತರ ತಾವೆಲ್ಲರೂ ಧ್ವಜಗೀತೆಯನ್ನು ಆಡಬೇಕಾಗಿ ನಮ್ಮ ಕೇಳ್ತಾ ಇದ್ದಾರೆ. ಶ್ರೀ ಗುರು ಬಸವಲಿಂಗಾಯ ಜೈ ಗುರು ಬಸವೇಶ್ವರ ಮಹಾದೇವ. ಶರಣ ಬಂಧುಗಳೇ, ಶರಣ ಬಂಧುಗಳೇ, ಬಸವ ಧ್ವಜವು ಹಾರುತ್ತಿದೆ, ಬಸವ ಧ್ವಜವು ಹಾರುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ. ಬನ್ನಿ ಬನ್ನಿ ಬನ್ನಿರೆಲ್ಲ, ಬನ್ನಿ ಬನ್ನಿ ಬನ್ನಿರೆಲ್ಲ, ಭೇದ ಭಾವ ತೊಳೆದೀಗ, ಭೇದ ಭಾವ ತೊಳೆದೀಗ, ಜಾತೀಯತೆಯ ತಿಮಿರ ತೊಡೆದು, ಜಾತೀಯತೆಯ ತಿಮಿರ ತೊಡೆದು, ಧಾರ್ಮಿಕತೆಯ ತತ್ವ ಹಿಡಿದು, ಧಾರ್ಮಿಕತೆಯ ತತ್ವ ಹಿಡಿದು, ಬಸವ ಪತಾಕೆಯ, ಬಸವ ಪತಾಕೆಯ ತತ್ವದೊಡನೆ ಮೆರೆಸುತ್ತಾ, ತತ್ವದೊಡನೆ ಮೆರೆಸುತ್ತಾ, ಧರ್ಮವೆಂಬುದು ಸದ್ಧರ್ಮ, ಧರ್ಮವೆಂಬುದು ಸದ್ಧರ್ಮ, ಧರ್ಮವೆಂಬುದು ಮಾನವ ಧರ್ಮ, ಧರ್ಮವೆಂಬುದು ಮಾನವ ಧರ್ಮ, ಧರ್ಮವೆಂಬುದು ರಾಷ್ಟ್ರ ಧರ್ಮ, ಧರ್ಮವೆಂಬುದು ರಾಷ್ಟ್ರ ಧರ್ಮ, ಧರ್ಮವೆಂಬುದು ವಿಶ್ವ ಧರ್ಮ, ಧರ್ಮವೆಂಬುದು ವಿಶ್ವ ಧರ್ಮ. ಹೇ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ, ಬಸವಾದಿ ಪ್ರಮಥರ, ಬಸವಾದಿ ಪ್ರಮಥರ, ದಿವ್ಯ ಪರಂಪರೆಯವರು, ದಿವ್ಯ ಪರಂಪರೆಯವರು, ಮನುಕುಲದ ಸ್ವಾತಂತ್ರ್ಯಕ್ಕೆ, ಮನುಕುಲದ ಸ್ವಾತಂತ್ರ್ಯಕ್ಕೆ ದುಡಿವೆಂಬ ಛಲದವರು, ದುಡಿವೆಂಬ ಛಲದವರು, ಎಮ್ಮ ಬಾಳ ಕಣಕಣವು, ಎಮ್ಮ ಬಾಳ ಕಣಕಣವು, ಬಸವ ಪಾದ ಕರ್ಪಣ, ಬಸವ ಪಾದ ಕರ್ಪಣ, ಎಮ್ಮ ಚನ್ನತನು ಮನವು, ಎಮ್ಮ ಚನ್ನತನು ಮನವು, ನಾಡಹಿತಕ್ಕೆ ತರ್ಪಣ, ನಾಡಹಿತಕ್ಕೆ ತರ್ಪಣ. ಹೇ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ, ಜಾತಿ ಮತ ಪಂಥಗಳ, ಜಾತಿ ಮತ ಪಂಥಗಳ ಕೀಳು ಭಾವ ಅಳಿಸುವ, ಕೀಳು ಭಾವ ಅಳಿಸುವ, ಭಿನ್ನ ಭೇದ ಮರೆತು ಬಾಳುವ, ಭಿನ್ನ ಭೇದ ಮರೆತು ಬಾಳುವ, ಪ್ರೇಮ ಭಾವ ಬೆಳೆಸುವ, ಪ್ರೇಮ ಭಾವ ಬೆಳೆಸುವ, ಶಾಂತಿ ಸ್ನೇಹ ಪ್ರೇಮ ಸಮತೆ, ಶಾಂತಿ ಸ್ನೇಹ ಪ್ರೇಮ ಸಮತೆ, ಅಂಗವಿಸಿ ಬಾಳುವ, ಅಂಗವಿಸಿ ಬಾಳುವ,
ಬಸವ ಧ್ವಜವು ಹಾರುತ್ತಿದೆ ಬಸವ ಧ್ವಜವು ಹಾರುತ್ತಿದೆ ಶಾಂತಿ ಧ್ವನಿ ಮೊಳಗುತ್ತಿದೆ ಶಾಂತಿ ಧ್ವನಿ ಮೊಳಗುತ್ತಿದೆ ಬನ್ನಿ ಬನ್ನಿ ಬನ್ನಿರೆಲ್ಲ ಬನ್ನಿ ಬನ್ನಿ ಬನ್ನಿರೆಲ್ಲ ಭೇದ ಭಾವ ತೊಡೆದೀಗ ಭೇದ ಭಾವ ತೊಳೆದೀಗ ಹೇ ಶರಣ ಬಂಧುಗಳೇ ಶರಣ ಬಂಧು ಹೇ ಶರಣ ಬಂಧುಗಳೇ ಶರಣ ಬಂಧುಗಳೇ ಅತ್ಯಂತ ಉತ್ಸಾಹದಿಂದ ಎರಡೂ ಕೈಗಳನ್ನು ಮೇಲೆತ್ತಿ ಧರ್ಮಗುರು ಬಸವಣ್ಣನವರ ಜಯಘೋಷವನ್ನು ಮಾಡೋಣ. ಜಯಂತ್ಯೋತ್ಸವಕ್ಕೆ ನಾವೆಲ್ಲರೂ ಸಹಿತ ಕೃತಜ್ಞತೆಯನ್ನು ಸಲ್ಲಿಸೋಣ. ವಿಶ್ವಗುರು ಬಸವಣ್ಣನವರಿಗೆ, ಮನುಕುಲೋದ್ಧಾರಕ ಗುರು ಬಸವಣ್ಣನವರಿಗೆ, ಕುಲೋದ್ಧಾರಕ ಗುರು ಬಸವಣ್ಣನವರಿಗೆ, ಮಂತ್ರ ಪುರುಷ ಗುರು ಬಸವಣ್ಣನವರಿಗೆ, ಲಿಂಗಾಯತ ಧರ್ಮ ಸಂಸ್ಥಾಪಕ ಗುರು ಬಸವಣ್ಣನವರಿಗೆ, 293ನೇ ಬಸವ ಜಯಂತ್ಯೋತ್ಸವಕ್ಕೆ ಭಾರತ ದೇಶ, ಭಾರತ ದೇಶ, ವಿಶ್ವಗುರು ಬಸವಣ್ಣನವರಿಗೆ, ಮನುಕುಲೋದ್ಧಾರ ಗುರು ಬಸವಣ್ಣನವರಿಗೆ, ಶರಣರ ಸತ್ಸಂಕಲ್ಪಕ್ಕೆ, ರಾಷ್ಟ್ರೀಯ ಬಸವದಳ ಸತ್ಸಂಕಲ್ಪಕ್ಕೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಪೂಜ್ಯ ಅಪ್ಪಾಜಿ ಮಾತಾಜಿಯವರ ಸತ್ಯ ಸಂಕಲ್ಪಕ್ಕೆ ಶರಣು ಶರಣಾರ್ಥಿಗಳು. ಹಿರಿಯರಾದ ಶರಣ ಶ್ರೀ ಶಿವಲಿಂಗ ಜ್ವಾಲೇಶ್ವರ ಸರ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ತಮ್ಮ ವ್ಯಾಖ್ಯಾನವನ್ನು ಮಂಡಿಸಬೇಕಾಗಿ ಅವರಲ್ಲಿ ವಿನಂತಿ. ಶರಣರಾದ ಶಿವಲಿಂಗ ಜ್ವಾಲೇಶ್ವರ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ರಿಗೂ ಶರಣ ಶರಣಾರ್ಥಿ. ದಯವಿಟ್ಟು ಯಾರು ಮಾತಾಡ್ಬೇಡ್ರಿ. ಅಲ್ಲಿ ಕುರ್ಚಿಗಳು ನಿಮಗಾಗಿ ಮುಂದೆ ಹಾಕಿದ್ದಾರೆ. ಎಲ್ಲರೂ ಬಂದು ಕುರ್ಚಿಯಲ್ಲೇ ಕುಳಿತುಕೊಳ್ರಿ. ಬಾಗಿಲಲ್ಲಿ ಯಾರು ನಿಂತ್ಕೊಳ್ಬೇಡ್ರಿ. ಮಹನೀಯರು ಮಾತಾಡ್ತಾ ಇದ್ದಾರೆ. ಶಾಂತವಾಗಿ ಕುಳಿತುಕೊಂಡ್ರೆ ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಅಲ್ಲಲ್ಲೇ ನಿಂತ್ಕೊಂಡಿರ್ತಕ್ಕಂಥವ್ರ ಮುಂದೆ ನಿಮಗೋಸ್ಕರ ಚೇರ್ ಹಾಕಿದ್ರೆ ಕುಳಿತುಕೊಳ್ಳಿ. ಇಂದು ನಾವೆಲ್ಲ ಜಗಜ್ಯೋತಿ ಮಾತು ಬಸವಣ್ಣವರ 893ನೇ ಜಯಂತ್ಯೋತ್ಸವವಾಗಿ ನಾವೆಲ್ಲ ನೆರವೇರಿದ್ದೀವಿ. ಸತೀಶ್ ಅವರು ಹೇಳಿದಂಗೆ ಕಳೆದ 35 ವರ್ಷ ಸತೀಶ್ ಅವರಿಗಿಂತಲೂ ಮುಂಚೆ ಬಸವಣ್ಣವರ ಕಾರ್ಯಕ್ರಮವನ್ನು ಬಸವಣ್ಣವರ ಜಯಂತಿಯನ್ನು ಆಚರಿಸ್ತಾ ಬಂದಿದ್ದೀವಿ. ಕೆಲವು ಪ್ರಧಾನ ಗೌಡರ ಮೊದಲ ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, ಬಸವ ಜಯಂತಿ ಆಚರಣೆ ಫೋಟೋನೇ ಇರ್ತಿರ್ಲಿಲ್ಲ ನಮ್ಮ ಹತ್ರ. ಒಬ್ರು ಯಾರೋ ಮನೆ ಫೋಟೋ ರಿಕ್ವೆಸ್ಟ್ ಮಾಡಿ ತಂದು ಪೂಜೆ ಮಾಡಿ ಮತ್ತೆ ಹೊಳ್ಳಿ ಕೊಡ್ತಿದ್ದೀವಿ. ಅಂದ್ರೆ ಈ ಬೆಳವಣಿಗೆ ಆಗುತ್ತೆ ನಿಮ್ಗೆ. ಎಲ್ಲಿ ಶುರುವಾಯ್ತು ಎಲ್ಲಿ ಮುಟ್ಟಿದ್ದೀವಿ. ಈಗ ಪಿಂಪ್ರಿ ಚಿಕ್ಕೋಡು ಅಷ್ಟೇ ನೋಡಿಲ್ಲ, ಸಾಕಷ್ಟು ಬಸವ ಭಕ್ತರು ಇವೆಲ್ಲ ಬಂದು ನಿಲ್ಸ್ಯಾರ. ನಮ್ಮ ಒಂದು ಆಹ್ವಾನ ಇಲ್ಲಿ ರಾಜಕಾರಣಿಗೆ ಆಲ್ರೆಡಿ ಮಾಡೀವಿ. ಈ ಪಿಂಪ್ರಿ ಚಿಕ್ಕೋಡ ಬಹಳ ಬೆಳೀತಾ ಇದೆ. ಹೀಗಾಗಿ ಇಲ್ಲಿ ಭೋಸರಿ ಏರಿಯಾದಲ್ಲಿ ಏನಾದರೂ ಒಂದು ಬಸವ ಭವನಕ್ಕಾಗಿ ಅಥವಾ ಒಂದು ಕನ್ನಡ ಭವನಕ್ಕಾಗಿ ಜಾಗ ನಾವು ಕೇಳ್ತಾ ಇದ್ದೀವಿ. ಅದಕ್ಕಾಗಿ ತಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್, ಬಾಕಿ ಹೆಚ್ಚು ಮಾತಾಡೋದಿಲ್ಲ. ನಾವೆಲ್ಲ ಬಸವ ಭಕ್ತರು ದಿನಾಲು ಮುಂಜಾನೆ ದೇವ ದೇಶ ಧರ್ಮ ಸಲುವಾಗಿ ಏನಾದರೂ ನಾವು ತ್ಯಾಗ ಮಾಡಲೇಬೇಕು, ಸ್ಯಾಕ್ರಿಫೈಸ್ ಮಾಡಲೇಬೇಕು. ನಾ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಮುಂಜಾನೆ ಲಿಂಗ ಪೂಜೆ ಅಥವಾ ಪೂಜೆ ಮಾಡಿದ ಮೇಲೆ ದೇವರು ಮುಂದೆ ಒಂದು ಡಬ್ಬಿ ಇಡ್ರಿ. ದಿನಾಲು ಒಂದು 10 ರೂಪಾಯಿ ಹಾಕಿ, ಓನ್ಲಿ 10 rupees ಅದ್ರಾಗ ಸೇವ್ ಮಾಡ್ಬೇಕು. ಯಾರು ದೊಡ್ಡವರಿದ್ದೀರೋ ಎಷ್ಟು ಕಿಶನ್ ಸಿಗ್ತಾವ ಒಟ್ಟೆಲ್ಲ ಹಾಕ್ಬೇಕು. ಮಿನಿಮಮ್ 10 rupees ಹಾಕಿದ್ರು ಸಹಿತ ವರ್ಷಕ್ಕೆ 3,500 ಅಂದಾಜು ನಾವು ಕಲೆಕ್ಟ್ ಮಾಡ್ಬೋದು. ಆ ಒಂದು ಕಲೆಕ್ಟ್ ಆದ 3,500 ಇಂಥ ಕಾರ್ಯಕ್ರಮಗಳ ಸಲುವಾಗಿ ನಾವು ಡೊನೇಟ್ ಮಾಡಲೇಬೇಕು. ಯಾಕಂದ್ರೆ ಇಂಥ ಕಾರ್ಯಕ್ರಮ ಮಾಡೋ ಸಲುವಾಗಿ ಅನೇಕ ರೋಲ್ ಈಗೆಲ್ಲ ನಮ್ಮ ಜನ ಬೆಳೆದಾರ, ದೊಡ್ಡವರಾಗ್ಯಾರ. ಅದೆಲ್ಲ ಅವ್ರು ಎಷ್ಟು ಕಷ್ಟಪಟ್ಟದನ್ನೆಲ್ಲ ಕಣ್ಣಿಗೆ ನೋಡಿದೆ. ಅದೆಲ್ಲ ಇದ್ರೂ ಸಹಿತ ಬಸವಣ್ಣನವರ ನಿಷ್ಠೆ ಎಲ್ಲಿ ಕಡಿಮೆ ಬಿದ್ದಿಲ್ಲ. ಅವ್ರು ಇಲ್ಲಿವರೆಗೆ ನಾನು ನೋಡ್ತಾ ಇದ್ದೇನೆ ಸಾಕಷ್ಟು ಜನ. ಅದಕ್ಕೆ ಇಲ್ಲಿ ನಾ ಹೇಳುವಂತೆ ಒಂದು ಉದ್ದೇಶ ಅಂದ್ರೆ, ಈ ಪಿಂಪ್ರಿ ಮೊನ್ನೆ ಕೇಶವನಗರಕ್ಕೆ ಹೋಗಿದೆ. ಕೇಶವನಗರದಲ್ಲಿ 14,000 ವೋಟರ್ಸ್ ರಾಜಕಾರಣಿ ಯಾಕೆ ಓಡಿ ಬರ್ತಾರೆ, ನಾವು ವೋಟಿಂಗ್ ನಮ್ಮ ಪವರ್ ತೋರಿಸಿ ಓಡಿ ಬರ್ತಾರೆ. ಸತೀಶ್ ಅವರು ಮುಂದಿನ ಕಾಲದಲ್ಲಿ ಒಂದು ನೀವು ಡಾಟಾ ಕಲೆಕ್ಟ್ ಮಾಡಿದ್ರೆ, ಈ ಮಾಪನ ಫೋನ್ ಮಾಡಿದ್ರೆ ಅವೆಲ್ಲೋ ಲಗ್ನದಾಗ ಸಿಕ್ಕಿದ್ದಾನ ಬರ್ತದ ಬೇರೆ. ಅದಕ್ಕೆ ಇತ್ತೀಚಲಾಗಿ ಎಲ್ಲ ಈಗ ರಾಜಕಾರಣರು ನಮ್ಮ ಸಮೀಪದವರ ಅವ್ರ ಬೆನ್ನಟ್ಟಿ ಏನಾದರೂ ನಮ್ಮ ಸಂಸ್ಥೆ ಸಲುವಾಗಿ ನಾವು ಮಾಡೋಣ. ಅದೆಲ್ಲರೂ ಸಾಧಬೇಕು, ಎಲ್ಲರೂ ಜಾಯ್ನ್ ಆಗ್ರಿ. ಆಮೇಲೆ ಇದ್ರು ಮಾತ್ರ ಮರಿಬೇಡ್ರಿ.
ದಿನಾಲು ಒಂದು 10 ರೂಪಾಯಿ 20 ರೂಪಾಯಿ ಸೇವ್ ಮಾಡ್ರಿ. ವರ್ಷದಾಗ ಎಷ್ಟು ಕಲೆಕ್ಟ್ ಆಗುತ್ತೋ ಅದನ್ನ ಈ ಇಂಥ ಒಂದು ಕಾರ್ಯಕ್ರಮಕ್ಕೆ ಇನ್ನುಳಿದ ಸಾಕಷ್ಟು ನಿಮ್ಮ ಹತ್ರ ಬೇರೆ ಬೇರೆ ಜನ ಬಂದಿರ್ತಾರೆ, ಡೊನೇಟ್ ಮಾಡ್ತಾ ಇದ್ರಿ. ತಮ್ಮೆಲ್ಲರ ಸಹಕಾರದಿಂದ ಇಂಥ ಕಾರ್ಯಕ್ರಮಗಳು ಆಗ್ತಿರ್ತಾವ. ಮತ್ತೊಮ್ಮೆ ಈ ಬಸವದವರ ಎಲ್ಲ ನಮ್ಮ ಮಿತ್ರರಿಗೆ ಅವರ ಪಡುವ ಒಂದು ಶ್ರಮ ಕಷ್ಟ ನಾನು ನೋಡ್ತಾ ಇದ್ದೀನಿ. ಅವರೆಲ್ಲರಿಗೂ ಬಸವಣ್ಣನವರು ಕೃಪಾಶೀರ್ವಾದ ಅವ್ರ ಮೇಲೆ ಇರಲಿ. ಇದೇ ತರ ಕಾರ್ಯಕ್ರಮಗಳು ಆಗ್ತಾ ಇದೆ ಅಂತ ಹೇಳಿ ಶಕ್ಯತ ಮುಂದಿನ ಒಂದು ಸಂಕಲ್ಪ ಮಾಡೋಣ. ಮುಂದಿನ ಬಸವ ಜಯಂತಿ ನಮ್ಮದೇ ಆದಂಥ ಒಂದು ಜಾಗದಲ್ಲಿ ಆಗುವಂತ ನಾವೆಲ್ಲ ಸಂಕಲ್ಪ ಮಾಡೋಣ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರೂ ಸಹಕಾರ ನಮಗೆಲ್ಲ ಬೇಕು. ಮತ್ತೆ ಇನ್ನೂ ಕಾರ್ಯಕ್ರಮ ಸಾಕಷ್ಟಿದಾವ. ಮತ್ತೆ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಹೇಳಿ ಇಲ್ಲೇ ನಿಂತಿದ್ದೇನೆ. ಶರಣ. ಶರಣರಾದ ಹಿರಿಯರಾದಂತಹ ಶರಣರಾದ ಶಿವಲಿಂಗ ಡವಳೇಶ್ವರ ಸರ್ ಅಧ್ಯಕ್ಷರು ಬಸವ ಸೇವಾ ಟ್ರಸ್ಟ್ ಅವರು ತಮ್ಮ ಅಭಿಪ್ರಾಯವನ್ನು ಎಲ್ಲ ನಮ್ಮ ರಾಷ್ಟ್ರೀಯ ಬಸವರದು ಹಾಗೂ ಲಿಂಗಾಯತ ಧರ್ಮದ ಕಾರ್ಯಕರ್ತರು ಎಲ್ಲ ಮುಖಂಡರ ಮುಂದೆ ಅವ್ರದ್ದು ಏನು ಒಂದು ಮನಸ್ಸಿನಲ್ಲಿತ್ತು ಅವರು ತಮ್ಮ ಒಂದು ಅನುಭವವನ್ನು ತಿಳಿಸಿದ್ದಾರೆ. ಅವರ ಸಂಕಲ್ಪ ಹಾಗೂ ನಿಮ್ಮೆಲ್ಲರ ಸಂಕಲ್ಪ ಬರುವ 894ನೇ ಬಸವ ಜಯಂತಿಯವರೆಗೆ ಈಡೇರಿಸಲೆಂದು ಗುರು ಬಸವಣ್ಣನವರಲ್ಲಿ ನಾವು ನೀವು ಎಲ್ಲರೂ ಪ್ರಾರ್ಥಿಸೋಣ. ಸರ್ರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈಗ ರಾಷ್ಟ್ರೀಯ ಬಸವಧರ್ಮದ ವತಿಯಿಂದ ಪರಮ ಪೂಜ್ಯರಾದಂಥ ಸದ್ಗುರು ಬಸವಪ್ರಭು ಸ್ವಾಮೀಜಿಯವರಿಗೆ ಶರಣರಾದ ಶ್ರೀ ಸತೀಶ್ ಕುಮಾರ್ ಪಾಟೀಲ್ ಅಧ್ಯಕ್ಷರು ರಾಷ್ಟ್ರೀಯ ಬಸವದಳ ಪುಣೆ ಅವರು ಒಂದು ಗೌರವ ಸನ್ಮಾನ ಹಾಗೂ ನಮ್ಮ ರಾಷ್ಟ್ರೀಯ ಬಸವದಳದ ವತಿಯಿಂದ ಒಂದು ಗೌರವ ಸನ್ಮಾನವನ್ನು ನೆರವೇರಿಸಿಕೊಳ್ಬೇಕಾಗಿ ಅವರಲ್ಲಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಾರ್ಥಿಗಳು. ಅದೇ ರೀತಿಯಾಗಿ आजच्या कार्यक्रमाचा प्रमुख वक्ता शरणश्री कुंदाळे सतीश सर यांना राष्ट्रीय बसवदळाचे शरणश्री शंभूलिंग महाजन यांच्याकडून आपल्या राष्ट्रीय बसवकडून सन्मान. शरणश्री शंभूलिंग महाजन. ओम श्री गुरु बसवलिंगाय नमः. 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 शरणार्थी. अದೇ ರೀತಿಯಾಗಿ आजच्या कार्यक्रमाचा मुख्य उपस्थिती शरणश्री चंद्रशेखर भानराव सेक्रेटरी महाराष्ट्र वीरशैव लिंगायत महासभा यांना राष्ट्रीय बसवदळाचे सदस्य शरणश्री रमेश हावशेट्टी यांच्याकडून गौरव सन्मान. शरणश्री रमेश हावशेट्टी. ओम श्री गुरु बसवलिंगाय नमः. ओम श्री गुरु बसवलिंगाय नमः. ओम श्री गुरु बसवलिंगाय नमः. ಶರಣರಾದ ಶಿವಲಿಂಗ ಡವಳೇಶ್ವರ ಸರ್ ಅವರಿಗೆ ನಮ್ಮ ರಾಷ್ಟ್ರೀಯ ಬಸವದಳದ ಶರಣರಾದ ಶ್ರೀ ರಾಜಶೇಖರ್ ನರೋಜಿ ಅವರು ಬಂದು ನಮ್ಮ ಬಸವದಳದ ವತಿಯಿಂದ ಒಂದು ಗೌರವ ಸನ್ಮಾನವನ್ನು ಮಾಡಬೇಕಾಗಿ ಅವರಲ್ಲಿ ವಿನಂತಿ. ಶರಣರಾದ ರಾಜಶೇಖರ್ ನರೋಜಿ ಅವರು. ಶರಣರಾದ ರಾಜಶೇಖರ್ ನರೋಜಿ ಅವರು ಶಿವಲಿಂಗ ಡವಳೇಶ್ವರ ಸರ್ ಅವರಿಗೆ ಬಸವದಳದ ವತಿಯಿಂದ ಗೌರವ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರಾದ ಶಿವಕುಮಾರ್ ಅಗ್ರೇಸರ್ ಅವರಿಗೆ ಶರಣರಾದ ಶಿವಾನಂದ್ ದೇಶಮುಖ್ ಅವರಿಂದ ಗೌರವ ಸನ್ಮಾನ. ಶರಣರಾದ ಶಿವಕುಮಾರ್ ಅಗ್ರೆ ಅವರಿಗೆ ಶಿವಾನಂದ್ ದೇಶಮುಖ್ ಅವರಿಂದ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರಾದ ಅಮರನಾಥ್ ಮಾನ ಅಧ್ಯಕ್ಷರು ಸಿದ್ದಾರೂಢ ಆಧ್ಯಾತ್ಮಿಕ ಸಮಿತಿ ಪುಣೆ ಅವರಿಗೆ ಶರಣರಾದ ಶಿವಾನಂದ ಕಪ್ಲಾಪುರಿ ಅವರಿಂದ ಗೌರವ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ರಾಷ್ಟ್ರೀಯ ಬಸವರಾದ ಅಧ್ಯಕ್ಷರು ಶರಣರಾದ ಸತೀಶ್ ಕುಮಾರ್ ಪಾಟೀಲ್ ಅವರಿಗೆ ಪರಮ ಪೂಜ್ಯರಾದ ಸದ್ಗುರು ಬಸವಪ್ರಭು ಸ್ವಾಮೀಜಿ ಅವರಿಂದ ಆಶೀರ್ವಾದ. ಶರಣರಾದ ಶ್ರೀ ಸತೀಶ್ ಕುಮಾರ್ ಪಾಟೀಲ್ ಅಧ್ಯಕ್ಷರು ರಾಷ್ಟ್ರೀಯ ಬಸವದಳ ಪುಣೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯ ಸ್ವಾಮೀಜಿ ಅವರಿಂದ ಶರಣರಾದ ಸತೀಶ್ ಕುಮಾರ್ ಪಾಟೀಲ್ ಅಧ್ಯಕ್ಷರು ರಾಷ್ಟ್ರೀಯ ಬಸವದಳ ಪುಣೆ ಇವರಿಗೆ ಪೂಜ್ಯರಿಂದ ಆಶೀರ್ವಾದ. ಯೋಗೇಶ್ ನಿರ್ಮಳೆ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಹಾಗೂ ನಮ್ಮ ಶರಣರಾದ ರಾಮಚಂದ್ರ ಬಿರಾದರ್ ಅವರಿಂದ ಒಂದು ಗೌರವ ಸನ್ಮಾನ. ಶರಣರಾದ ಯೋಗೇಶ್ ನಿರ್ಮಳೆ ಅವರು ಶರಣರಾದ ರಾಮಚಂದ್ರ ಬಿರಾದರ್ ಅವರಿಂದ ಗೌರವ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಎಲ್ಲ ನಮ್ಮ ರಾಷ್ಟ್ರೀಯ ಬಸವದ ಮುಖಂಡರಿಗೂ ಕಾರ್ಯಕರ್ತರಿಗೂ ಪದಾಧಿಕಾರಿಗಳು ಭಕ್ತಿಪೂರ್ವಕ ಶರಣಾರ್ಥಿಗಳು. ಇಂದು ಕಾರ್ಯಕ್ರಮದ ಪ್ರಮುಖ ವಕ್ತ ಆಗಿರ್ತಕ್ಕಂಥ ಶರಣಶ್ರೀ ಕುಂದಾಳೆ ಸರ್ ಅವರ ಒಂದು ಕಿರು ಪರಿಚಯ ಶರಣರಾದ ಶಂಭೋಲಿ ಮಹಾಜನ್ ಅವರು ಮಾಡಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿ. ಪ್ರಮುಖ वक्ता श्री कुंदळे सरांचा एक किरू परिचय राष्ट्रीय बसवण्याचे शरण श्री शंभोलिंग महाजन यांनी सांगावं त्यांना मी विनंती करतो. शंभोलिंग महाजन. आदरणीय व्यासपीठावरील मान्यवर, उपस्थित सर्व मान्यवर, पाहुणे अणू, बंदी भगिनीनो, सर्व शरणार्थी. प्रोफेसर सतीश रामवादव कुंदाळे हे एक विद्वान, अभ्यासू आणि प्रभावी वक्ते म्हणून संपूर्ण महाराष्ट्रात परिचित आहेत. ते जागतिक लिंगायत महासभा पुणे जिल्हा अध्यक्ष म्हणून कार्यरत असून सामाजिक, शैक्षणिक व सांस्कृतिक क्षेत्रात सक्रिय योगदान देत आहेत. त्यांनी इतिहास, समाजशास्त्र, शिक्षणशास्त्र आणि हिंदी या विषयात MA पदवी संपादन केली असून BEd व DSM ही पदवीही प्राप्त केली आहे. त्यांनी PhD साठी महात्मा बसवेसारखे वचन साहित्याचा अनुशीलन हा महत्त्वपूर्ण संशोधन विषय निवडला आहे, ज्यातून त्यांच्या सखोल अभ्यासाची आणि विचारांची प्रचार दिसून येत आहे. प्रोफेसर कुंदाळे सर यांनी विविध विषयावर लेखन करून अनेक ग्रंथ प्रकाशित केले आहेत. त्यांच्या बोलत ते जिंगल, सुविचार गण, बोधामृत, पॅटर्न शिवरायांचा, असे घडवत स्वतःला स्वप्नपट पाहणारा माणूस या पुस्तका वाचकांचा उत्तम प्रतिसाद मिळाला आहे. तसेच विविध दैनिक वर्तमानपत्रांमध्ये त्यांच्या लेखांचे नियमित प्रकाशन होत असते. ते एक उत्कृष्ट वक्ते असून संपूर्ण महाराष्ट्रभर विविध सामाजिक, शैक्षणिक आणि प्रेरणादायी विषयावर व्याख्याने देत असतात. त्यांच्या व्याख्यानांमधून समाज जागृती, प्रेरणा आणि मूल्यविशिष्ट विचारांचा प्रसार होतो.
त्यांच्या कार्याची दखल घेत त्यांना अनेक पुरस्कारांची सन्मानित करण्यात आले आहे. त्यामध्ये रायगड ज्ञानपीठ पुरस्कार सातारा, आदर्श साहित्यिक पुरस्कार रायगड, आपटे उत्कृष्ट ग्रंथ पुरस्कार सातारा, आदर्श वक्ता पुरस्कार रायगड तसेच इतर मान्य पत्रांचा समावेश आहे. प्रोफेसर सतीश कुंदाळे सर यांचे व्यक्तिमत्व ज्ञान, विचार आणि समाजसेवेचा उत्तम संगम असून ते समाजासाठी प्रेरणास्थान आहे. थँक्यू. कुंदाळे सरांचा किरुपचार करून दिल्याबद्दल धन्यवाद संबोधन महाजन सरांना. आता कुंदाळे सरांना विनंती करतो त्यांचा अनुभव मांडावा. श्री सतीश कुंदाळे सर. बसवलिंगाय नमः. ओम श्री गुरु बसवलिंगाय नमः. ओम श्री गुरु बसवलिंगाय नमः. श्री गुरु बसवलिंगाय नमः. ओम श्री गुरु बसवलिंगाय बेಳೆಸಲಿ ಬೈದು ಪ್ರೇಮ ಬೆಳೆಸಲಿ ಎಂಬ ಅಸಮತೆಯಲ್ಲಿ ಎಲ್ಲರೂ ಸಮಾರಂಭ ಸದ್ಭಾವ ಮೂಡಲಿ ಬಲ್ಲಿನ ಮರವ ಭೇದ ಭಾವ ತೊಲಗಲಿ ಸುಳ್ಳದ ಬುದ್ಧಿಯ ಕತ್ತಲೆಯು ಹರಿಯಲಿ ಬೆಳಗಲಿ ಬೆಳಗಲಿ ಪ್ರೇಮ ಬೆಳೆಸಲಿ ಪ್ರೇಮ ಬೆಳೆಸಲಿ ವಿಶ್ವ ಪ್ರೇಮ ಬೆಳೆಸಲಿ. ಜೈ ಗುರು ಬಸವೇಶ महादेव. महात्मा बसवेश्वर महाराज की जगज्योती. गुरु बसवलिंगाय नमः. तसंच शशिकांत कुलकर्णी काका यांना शरणश्री शिवलिंग ढवळेश्वर सरकडनं गौरव सन्मान. शरणश्री शशिकांत कुलकर्णी काका. ಶರಣರಾದ ಕುಶಲ್ ರಾಂಪುರಿ ಅವರಿಗೆ ಪರಮ ಪೂಜ್ಯರಿಂದ ಆಶೀರ್ವಾದ. ಶರಣರಾದ ಕುಶಲ್ ರಾಂಪುರಿ ಅವರಿಗೆ. ಓಂ ಶ್ರೀ ಗುರು ಬಸವಲಿಂಗ. ओम श्री गुरु बसवलिंगाय नमः. योगेश भाऊ लोंढे यांना हार्दिक हार्दिक स्वागत आहे. योगेश भाऊंना राष्ट्रीय वसुंधराचे कार्यकर्ते पदाधिकारी सर्वांतर्फे हार्दिक स्वागत आहे. एक मिनिट. ओम श्री गुरु बसवलिंगाय नमः. योगेश भाऊ लोंढे यांना बसवपीठावर स्वागत करतोय. शरणश्री योगेश भाऊ लोंढे. सन्माननीय व्यासपीठ आज उपस्थित असलेले सर्व बसवेश्वरप्रेमी पिंपरी शहरातील. मी पण बसवकल्याण तालुक्यातच आहे. लाडवंती गावचा आहे. स्वामींच्या गावाचं जवळ आहे. पण जन्मभूमी जरी कर्नाटक असलं तरी कर्मभूमी ही भोसरी आहे. सगळ्यांचं तसंच झालेलं आहे. जन्माला जर कर्नाटकामध्ये आलं तरी कर्मासाठी आपल्याला भोसरीमध्ये यावं लागतं. पण भोसरीकरांनी आम्हाला सांगून घेतलं ही आमच्यासाठी खूप चांगली गोष्ट आहे. आमच्या सर्वांच्या वतीने ढवळेश्वर सरांचा आमचा सारखाच विषय होत असतो की आपण काहीतरी या कर्नाटक लोकांसाठी किंवा बसवेश्वरांच्या कोणातरी एका कार्यक्रमासाठी एकत्र येऊ आणि मोठंसं बसव भवन
किंवा कर्नाटक भवन बांधण्याचा आमचा संकल्प आहे. आणि महापौर साहेबांना आम्ही सगळ्यांनी मिळून विनंती करणार आहोत की या पिंपरी शहरामध्ये कमीत कमी आम्हाला 10 ते 15 कोटीची जागा या बसवदानासाठी आपण द्यावी अशी सर्वांच्या वतीने या ठिकाणी विनंती करणार आहे. आणि ते लवकरात लवकर मंजूर करून घेण्याचे काम आम्ही लवकरात लवकर करू. आणि बहुना हा विषय आम्ही लवकरात लवकर मांडणार आहोत आणि भविष्यात कालखंडामध्ये ते मंजुरी पण आणून देण्याचा आम्ही नक्कीच प्रयत्न करू. आणि सर्वांना त्या ठिकाणी सामूहिक विवाह सोहळा असेल, 10वी 12वीचं बक्षिसी पत्र असेल किंवा उद्या चालून कुठलाही मोठा कार्यक्रम आपल्याला करायचा असेल तर आपण ते कार्यक्रम करू शकतो. विशेषतः आपण स्वामीजी माझ्या दृष्टिकोनातून 2 मोठे स्वामी आम्ही बसवकल्याण तालुक्याच्या या ठिकाणी आणले. एक चंद्रगिरी शिवाचार्य स्वामींचं 61वा वाढदिवस आम्ही या ठिकाणी फार जोमात कार्यक्रम तो साजरा केला. त्यामध्ये बिदर जिल्ह्यातील 15 महान उद्योजक रत्नांचा पुरस्कार आम्ही त्या ठिकाणी कार्यक्रम ठेवला होता. तसे तर स्वामीजी कमीत कमी 1000 उद्योजक या भोसरीमध्ये जे स्वतःच्या पायावर उभे आहेत. बसवेश्वराच्या कालखंडात उपस्थित राहून बिदर जिल्ह्याचं वैभव एवढंच आहे की 800 ते 900 उद्योग रत्न पुरस्कार प्राप्त करणारी व्यक्ती या MIDC भोसरीमध्ये. तसं तर ताकद आणि हिंदवीचा मी विचार करतच नाही. तर एवढी मोठी ताकद या बसवेश्वरांच्या आशीर्वादामुळे आपल्याला प्राप्त झालेली आहे. हे कधीच आपण विसरू शकणार नाही. आणि त्यांचीच कार्यकर्ती आणखी मोठी व्हावी ही भूमिका बाळगून पुढच्या काळामध्ये आपण नक्कीच त्यांच्यासाठी काम करू अशी शाश्वती देतो. माननीय महापौर रविभाऊ लांडगे, विद्यमान महापौर पिंपरी चिंचवड यांच्या वतीने सर्वांना या कार्यक्रमाच्या शुभेच्छा देऊन माझ्या या ठिकाणी 2 शब्द संपवतो. जय हिंद, जय महाराष्ट्र, जय कर्नाटक. धन्यवाद. आजच्या कार्यक्रमाचा मुख्य अतिथी माननीय श्री योगेश भाऊ लोंढे यांना राष्ट्रीय बसगावचे अध्यक्ष शरणश्री सतीश कुमार पाटील यांच्या हस्ते गौरव सन्मान. योगेश भाऊ लोंढे. ओम श्री गुरु बसवलिंगाय नमः. 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 मी योगेश्वर लोंढे दादांना मी सांगू इच्छितो. मागच्या वर्षी त्यांनी एक जागा दाखवलं होतं आम्हाला 3 गुंठ्याचा, पण अधिकृत जागा होती तेव्हा आम्ही बांधकाम पण चालू केलं होतं आम्ही. पण बांधकाम केलं, अर्धवट बांधकाम केल्यानंतर कॉर्पोरेशनने कारवाई केली होती. त्यामुळे आता मी त्यांना हे करतो की आम्हाला अधिकृत जागा द्या आमचा अनुभव मंतव्यासाठी, म्हणून मी त्यांच्याकडे विनंती करतोय. आता योगेश आता त्यांचा मनोगत व्यक्त करावा. फक्त 2 शब्द. परमपूज्य श्री सद्गुरू बसवप्रभू स्वामीजींच्या प्रमुख उपस्थितीमध्ये राष्ट्रीय बसवदल आणि आमच्या सर्व राजकीय लोकांचे मार्गदर्शक ढवळेश्वर सर, त्या ठिकाणी आमचे सगळे मार्गदर्शक या ठिकाणी उपस्थित आहेत. खरं तर हा कार्यक्रम आपला बसवेश्वर महाराज जयंतीच्या दिवशीच असतो, परंतु यावेळेस थोडा लेट झाला आणि गेली 2 वर्ष कार्यक्रमाला यायला जमलं नाही. त्याबद्दल मी आपल्या राष्ट्रीय बसव दलाच्या सर्व कार्यकर्त्यांचे, सभासदांचे मी दिलगिरी व्यक्त करतो. आणि आता यामध्ये आपले जे समोर बसलेली आहेत ते बरेच लोक आमच्या संपर्कातले आहेत. काही लोक आमच्या बरोबर रोज असतात. आता साहेबांनी सांगितल्याप्रमाणे अध्यक्ष आपण ती जागा तिची दिली होती, तर फक्त आपलं मंदिर त्याच्यात गेलं नाही. त्याच्यामध्ये दिघी ग्रामस्थांनी ठराव केला की तिथं बैलगाडा घाट करायचा, म्हणून ती जागा दिली. नाहीतर आपल्याला ती जागा द्यायची गरज नव्हती. परंतु आता सरांनी सांगितलं की बाबा अधिकृत कुठंतरी जागा द्या. आपण अधिकृत 2 गुंठे 2-3 गुंठ्याची जागा कुठंतरी बघू. सर अर्धे पैसे तुम्ही द्या, अर्धे आम्ही जमा करतो आणि आपण ते काम करू. सुरुवात करू.
नाही सर, एवढे लोक किलोमीटर बसतात का? 1 एकर जागा तुम्हाला माहिती आहे आता रेट काय आहे सर? काय बोलू आपण? बरं ठीक आहे सर, 1 एकर जागा मी दादांना पण सांगतो की बाबा आपल्याला ते जे मंदिर पाडलं त्याच्यापेक्षा चांगलं मंदिर आपल्याला या आपल्या लोकांसाठी उभं करायचंय आणि त्यासाठी आपण सुद्धा त्याच्यामध्ये खारीचा नाही पण सिंहाचा वाटा आपल्याला त्याच्यात घ्यायचा आहे आणि आपल्या या लोकांना मदत करायची आहे. कारण आपला समाज आपल्या भोसरीमध्ये मोठ्या प्रमाणात आहे. खूप लोक या ठिकाणी उद्योजक म्हणून नावारूपाला आली. अशी काही लोक आहेत माझ्या समोरची, आल्यावर या ठिकाणी MIDC कामाला जात होते, परंतु आता त्यांच्या स्वतःची कंपनी आहे, 50-50 कोटीचा टर्नओव्हर आहे. म्हणजे आपली लोक कष्टाळू आहेत. आम्ही सुद्धा तुमच्या बरोबर कायम इथून मागे पण होतो आणि इथून पुढे सुद्धा राहू. आपल्याला एकच ग्वाही देतो, तुम्हाला कुठेही अडचण आली तर माझ्याशी संपर्क करा. मी तुमच्या मदतीला कायम येईल. माझ्याकडून जर ती अडचण नाही सॉल्व्ह झाली तर आपण आमदार साहेबांकडे ती अडचण नेऊ आणि त्या तुमच्या अडचणी दूर करू. आता या ठिकाणी आपण महाराजांचं ऐकायला आलो, त्यामुळे मी काही जास्त वेळ बोलत नाही. गरज पण असेल, सगळ्यांचे रुमाल बाहेर आले, त्यामुळे मी सगळ्यांना बसवेश्वर महाराज जयंतीच्या शुभेच्छा देतो. आणि या ठिकाणी आपले परमपूज्य श्री सद्गुरू बसवप्रभू स्वामीजींना आपल्या सर्वांच्या वतीनं वंदन करतो आणि या ठिकाणी थांबतो. जय जय महाराज. धन्यवाद. योगेश भाऊ लोंढे यांना धन्यवाद. आजचं कार्यक्रमाचं परमपूज्य सद्गुरू बसवप्रभू स्वामीजी ಅವರು ರಚಿಸಿದ 9ನೇ ಕೃತಿ ಜೀವನ ದರ್ಶನ ಪ್ರವಚನ ಗ್ರಂಥ ಬಿಡುಗಡೆ ಈಗ ಯುವ ನಾಯಕರಾದಂತಹ ಶ್ರೀ ಯೋಗೇಶ್ ಭಾऊ ಲೋಂಡೆ ಅವರಿಂದ ಈ ಗ್ರಂಥ ಬಿಡುಗಡೆ ಹಾಗೂ ನಮ್ಮ ಎಲ್ಲ पदाधिकारीಗಳ वतीಯಿಂದ ग्रंथ बिडुगडे. दादांना मी विनंती करतो, परमपूज्य श्री सद्गुरू बसवप्रभू स्वामीजीची एक पुस्तक लिहिले आहे, 9वा अध्याय जीवन दर्शन म्हणून प्रवचन ग्रंथ ओम श्री गुरु बसवलिंगाय नमः. 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 राष्ट्रीय बसवाचे शरणश्री गीता शिवानंद देशमुख यांनी गेल्या 30 ते 35 वर्ष राष्ट्रीय बसवा चालून आलेल्या ते थोड्याच वेळात संपवायचं. ಸರ್ವರಿಗೂ ಶರಣು ಶರಣಾರ್ಥಿ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನೆಯ. ಎನ್ನ ಕಾಲೇ ಕಂಬ ದೇಹವೇ ದೇವಿಯ, ಶಿರವೇ ಮಣ್ಣ ಕಲಸವಯ್ಯ. ಲಿಂಗದೇವ ಕೇಳಯ್ಯ, ತಾವರು ಕಳೆಯುವಂತೂ ಜನ್ಮ ಕಳೆಯಿಲ್ಲ. ಧರ್ಮಗುರು ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಇಂದು ನಾವು ವಿಶ್ವಗುರು ಬಸವಣ್ಣನವರ 893ನೇ ಬಸವ ಜಯಂತಿ ಉತ್ಸವ ನಿಮಿತ್ತ ಸೇರಿದ್ದೇವೆ. ಈ ಪವಿತ್ರ ಸಂದರ್ಭದಲ್ಲಿ ಸಮಾಜ ಸುಧಾರಕರ ಜಾತಿ ವರ್ಣ ವರ್ಗರಹಿತ ಧರ್ಮ ಸಹಿತ ಗುರು ಬಸವಣ್ಣನವರ ಆದರ್ಶಗಳನ್ನು ಸ್ಮರಿಸುತ್ತಾ ರಾಷ್ಟ್ರೀಯ ಬಸವದಳ ವತಿಯಿಂದ ನಡೆಯುತ್ತಿರುವ 893ನೇ ಬಸವ ಜಯಂತಿ ಉತ್ಸವಕ್ಕೆ ಸರ್ವರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಪುಣೆಯಲ್ಲಿ ನಿರಂತರವಾಗಿ ರಾಷ್ಟ್ರೀಯ ಬಸವದಳ ನಡೆದುಕೊಂಡು ಬಂದಿರುತ್ತಿರುವ ದಾರಿ. ರಾಷ್ಟ್ರೀಯ ಬಸವದಳ ಎಂದರೆ ರಾಷ್ಟ್ರೀಯ ಬಸವದಳ ಸ್ಥಾಪನೆ ಹಾಗೂ ಅದರ ಮೂಲ ತತ್ವ. ರಾಷ್ಟ್ರೀಯ ಬಸವದಳವು ಲಿಂಗೈಕ್ಯ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರ ಪ್ರಭಾವಶಾಲಿ ಪ್ರವಚನಗಳಿಂದ ಪ್ರೇರಿತವಾಗಿ 1993ರಲ್ಲಿ ಸ್ಥಾಪನೆಯಾಗಿದೆ. ಅವರ ಧಾರ್ಮಿಕ ಮತ್ತು ಸಾಮಾಜಿಕ ಸಂದೇಶಗಳು ಜನರಲ್ಲಿ ಆತ್ಮಜಾಗೃತಿ ಮೂಡಿಸಿ ಬಸವ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸಿತು.
ದಾರಿಯನ್ನು ತಿಳಿಸಿಕೊಟ್ಟಂಥ ಶರಣಶ್ರೀ ಗೀತಾ ಶಿವಾನಂದ ದೇಶಮುಖ್ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈಗ ಬಸವ ಕಲ್ಯಾಣ ನಗರದ ಶರಣಶ್ರೀ ಸಂಗಮೇಶ್ ತೊಗರ್ಗೇಡ್ ಕಾರ್ಯದರ್ಶಿ ಬಸವದತ್ತ ಪ್ರಸಾರಕರು ಕೇಂದ್ರ ಬಸವ ಕಲ್ಯಾಣ ಅವರಿಗೆ ನಮ್ಮ ರಾಷ್ಟ್ರೀಯ ಬಸವದ ಅಧ್ಯಕ್ಷರಾದ ಶರಣಶ್ರೀ ಸತೀಶ್ ಕುಮಾರ್ ಪಾಟೀಲ್ ಅವರಿಂದ ಒಂದು ಗೌರವ ಸನ್ಮಾನ. ಶರಣಶ್ರೀ ಸಂಗಮೇಶ್ ತೊಗರ್ಗೇಡ್ ಅವರು. ಅದೇ ರೀತಿ ಶರಣಶ್ರೀ ಶ್ರೀಕಾಂತ್ ಬಿರಾದರ್ ಅವರಿಗೆ ಪರಮ ಪೂಜ್ಯರಿಂದ ಆಶೀರ್ವಾದ. ಶರಣರಾದ ಶ್ರೀಕಾಂತ್ ಬಿರಾದರ್ ಅವರು ಬಂದು ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿ. ಶರಣರಾದ ಕಿರಣ್ ಬೆಲ್ಲದವರು ಪರಮ ಪೂಜ್ಯರ ಕಿರುಪರಿಚಯ ಮಾಡಿಕೊಡ್ಬೇಕಾಗಿ ಕಿರಣ್ ಬೆಲ್ಲದವರಲ್ಲಿ ಕಳಕಳಿಯ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಪೂಜ್ಯ ಶ್ರೀ ಸದ್ಗುರು ಬಸವಪ್ರಭು ಮಹಾಸ್ವಾಮೀಜಿ ಅವರ ಕಿರುಪರಿಚಯ. ಲಿಂಗಾಯತ ಧರ್ಮದ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಧಾರ್ಮಿಕ ಜಾಗೃತಿ, ನೈತಿಕತೆ ಹಾಗೂ ಮಾನವಿಕ ಮೌಲ್ಯಗಳನ್ನು ಬಿತ್ತುವ ಪವಿತ್ರ ಕಾರ್ಯದಲ್ಲಿ ತೊಡಗಿರುವ ಪೂಜ್ಯ ಶ್ರೀ ಸದ್ಗುರು ಬಸವಪ್ರಭು ಸ್ವಾಮೀಜಿಯವರು 1986ರ ಜೂನ್ 1ರಂದು ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಉಳೇನೂರು ಗ್ರಾಮದ ಪೂಜ್ಯ ಶ್ರೀ ದರಗಪ್ಪ ಸ್ವಾಮಿ ಹಾಗೂ ಪೂಜ್ಯ ಈರಮ್ಮ ತಾಯಿ ದಂಪತಿಗಳ ಪುತ್ರರಾಗಿ ಜನಿಸಿದರು. ಬಾಲ್ಯದಿಂದಲೇ ತಂದೆ ತಾಯಿಯ ಸಂಸ್ಕಾರದ ಫಲವಾಗಿ ಬಸವ ತತ್ವಗಳತ್ತ ಆಕರ್ಷಿತರಾಗಿ ಧಾರ್ಮಿಕ ಸೇವೆಯನ್ನು ಈ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಉಳೇನೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ, ಸಿದ್ದಾಪುರದಲ್ಲಿ ಮಾಧ್ಯಮಿಕ ಪ್ರೌಢ ಶಿಕ್ಷಣ, ಕೊಪ್ಪಳದ ಗವಿಸಿದ್ದೇಶ್ವರ ಶ್ರೀಮಠದಲ್ಲಿ ಉಳಿದುಕೊಂಡು ಕಾಲೇಜ್ ಶಿಕ್ಷಣ, ಕಲಬುರಗಿಯ ವಿಶ್ವವಿದ್ಯಾನಿಲಯದಿಂದ ಕನ್ನಡ ಹಾಗೂ ಶರಣ ಸಾಹಿತ್ಯದಲ್ಲಿ MA ಪದವಿ ಪಡೆದಿದ್ದಾರೆ. ಪೂಜ್ಯ ಮಹಾಜಗದ್ಗುರು ಮಾತೆ ಮಹಾದೇವಿಯರಿಂದ ಲಿಂಗ ದೀಕ್ಷೆ ಹಾಗೂ ಜಂಗಮ ದೀಕ್ಷೆ ಪಡೆದ ಸ್ವಾಮೀಜಿಯವರು ತಮ್ಮ ಪ್ರಭಾವಿ ಪ್ರವಚನಗಳ ಮೂಲಕ ಬಸವ ಧರ್ಮದ ಸಂದೇಶವನ್ನು ಸಾಮಾನ್ಯ ಜನರಿಗೆ ಸರಳವಾಗಿ ಹಾಗೂ ಪರಿಣಾಮಕಾರಿಯಾಗಿ ತಲುಪಿಸುತ್ತಿದ್ದಾರೆ. ಬಸವ ಧರ್ಮ ಪೀಠದಲ್ಲಿ 16 ವರ್ಷಗಳ ಕಾಲ ಸಾವಿರಾರು ಅನಾಥ ಮಕ್ಕಳಿಗೆ ಶಿಕ್ಷಣವನ್ನು ಕಲ್ಪಿಸಿದ್ದಲ್ಲದೆ ಪೂಜ್ಯ ಶ್ರೀ ಮಹಾಜಗದ್ಗುರು ಮಾತೆ ಮಹಾದೇವಿಯವರ ಸಂಕಲ್ಪದ ಕನಸಾದ 108 ಅಡಿ ಬಸವಣ್ಣನವರ ಪುತ್ಥಳಿ ನಿರ್ಮಾಣ ಕಾರ್ಯದಲ್ಲಿ ಅನಿರತ ಸೇವೆ ಸಲ್ಲಿಸಿದ್ದಾರೆ. ಮಾತಾಜಿಯವರ ಸಂಕಲ್ಪದಂತೆ ಸತತವಾಗಿ 15 ವರ್ಷಗಳಿಂದ ಶರಣ ದಾನಮ್ಮ ದೇವಿಯ ಜ್ಯೋತಿ ಯಾತ್ರೆಯನ್ನು ಯಶಸ್ವಿಯಾಗಿ ನಡೆಸುತ್ತಾ ಬಸವ ಕಲ್ಯಾಣದ ಗುರುತೀರ್ಥದಲ್ಲಿ ಶರಣೆ ದಾನಮ್ಮ ದೇವಿಯ ತತ್ವಸ್ಥಾನವನ್ನು नारायणपुरದಲ್ಲಿ विनंती आहे सर्व संदेशना की आपण उडून जायचं नाहीये. पूज्य स्वामीजींचे आशीर्वचन आपल्याला ऐकायचे, त्यांचं मार्गदर्शन घ्यायचं आहे आणि खऱ्या अर्थानं भाव श्रीमंत आपल्याला व्हायचंय. असं उठून जाऊ नका. आपल्याला भोजन आहे ते कुठे पळून जाणार नाही. आपल्याला भूक जेवण्याची नाहीये, आपल्याला भूक विचारायची आहे आणि विचार आपण स्वामीजीकडून ऐकायचे. त्यामुळे कुठे उठून जाऊ नका कृपा करू. नगरसेविका आलेले आहेत, त्यांनाही आंतरराष्ट्रीय बसवतर्फे स्वागत आहे. सोनाली गव्हाणे माझी विद्यार्थिनी आहे. नर्सरी ते 10वी पर्यंत संत साई शाळेमध्ये शिकलेले आहेत. उच्च शिक्षित कॉर्पोरेटर आहे. दुसऱ्यांदा ते निवडून आलेली आहे. इतर सत्कार आपले तर्फे म्हणजे भगिनी तुम्ही या बरं या झालं पण स्वामीजी पण असले सत्कार घेऊ बरं. ನಾರಾಯಣಪುರದಲ್ಲಿ ಕಾಯಕ ದಾಸೋಹ ಮಾಡಿದ ಸ್ಥಳವನ್ನು ಪತ್ತೆ ಹಚ್ಚಿ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡು ಪುನರುಜ್ಜೀವನಗೊಳಿಸುತ್ತಿದ್ದಾರೆ. ಇದೇ ಸ್ಥಳದಲ್ಲಿ ಕಲ್ಯಾಣ ಮಹಾಮನೆ ನಿರ್ಮಿಸಿ ಅನಾಥ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಆಶ್ರಯ ಮತ್ತು ಶಿಕ್ಷಣ ಒದಗಿಸುವ ಮಹತ್ವದ ಸೇವೆಯನ್ನು ನಿರ್ವಹಿಸುತ್ತಿದ್ದಾರೆ. ಇದುವರೆಗೂ ಸುಮಾರು 6,000ಕ್ಕೂ ಹೆಚ್ಚು ಲಿಂಗ ದೀಕ್ಷೆಗಳನ್ನು, 2,000ಕ್ಕೂ ಹೆಚ್ಚು ಮದುವೆಗಳನ್ನು ಸರಳವಾಗಿ ಶರಣ ಸಂಸ್ಕೃತಿಯಿಂದ ನಿರ್ವಹಿಸಿದ್ದಾರೆ. ಪೂಜ್ಯರು ಕೇವಲ ಧಾರ್ಮಿಕ ಸಂಸ್ಕಾರಕ್ಕೆ ಸೀಮಿತವಾದವರಲ್ಲ, ಅವರ ಮೂರ್ತಿಯಿಂದ ಚಿಂತನಾ ತವನಿಧಿ, ದಾಂಪತ್ಯ ಧರ್ಮ, ಶರಣ ಧ್ಯಾನ, ಗುಣತೀರ್ಥ ಶೋಧಿಸಿ ನೋಡು, ಅಕ್ಕನ ಚರಿತಾಮೃತ, ಜೀವನ ದರ್ಶನ ಮುಂತಾದ ಕೃತಿಗಳು ಬಸವ ತತ್ವಗಳನ್ನು ವ್ಯಾಪಕವಾಗಿ ಹರಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಇವರ ಸೇವೆಯನ್ನು ಗುರುತಿಸಿ ರಾಜ್ಯ ಮಟ್ಟದ ವಿವಿಧ ಸಂಘಟನೆಗಳು ಕೊಡಮಾಡುವ
ಶರಣರತ್ನ ಚೂಡಾಮಣಿ, ಸಮಾಜ ಸೇವಾ ರತ್ನ, ಜ್ಯೋತಿಬಾ ಫುಲೆ, ಕನ್ನಡ ಕಂಠೀರವ, ಸಾಹಿತ್ಯ ರತ್ನ ಪ್ರಶಸ್ತಿಗಳು ಲಭಿಸಿವೆ. ಪೂಜ್ಯರು ಇದೇ ರೀತಿ ತಮ್ಮ ಸೇವೆ ಸದಾ ಮುಂದುವರಿಸಲಿ ಎಂದು ಆಶಿಸುತ್ತಾ ತಮ್ಮನ್ನು ಅವರು ಉದ್ದೇಶಿಸಿ ಹಿತವಚನ ನುಡಿಯಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. बहुजन सैनिक महाराष्ट्र लाईव्हला लाईक करा, शेअर करा, सबस्क्राईब करा आणि बेल आयकॉनवर क्लिक करा.